ನಿನ್ನನ್ನು ಬಿಡಬೇಕು ಅಂದರೆ ಅರ್ಪಿತಾ ಮೇಲೆ ಸೂರ್ಯ ಹಾಕಿರೋ ಕೇಸನ್ನ ವಾಪಸ್ ತಗೋಬೇಕು ಅಂತ ನಿಮ್ಮಮ್ಮನ ಹತ್ರ ಹೇಳಿಸು ಅಂತ ಹೇಳಿದೆ. ಅದಕ್ಕೂ ಅವನು ಒಪ್ಪಲ್ಲ ಅಂತ ನನಗೆ ಗ್ಯಾರಂಟಿ ಇತ್ತು. ಅದಕ್ಕೆ ನೀನು ಒಪ್ಪದೇ ಇದ್ರೆ ನಿಮ್ಮ ತಾಯಿಗೆ ತೊಂದರೆ ಆಗತ್ತೆ ಅಂತ ಹೇಳಿಸ್ದೆ. ತಕ್ಷಣ ದಾರಿಗೆ ಬಂದ. ಮಗ ಹೇಳಿದ್ದನ್ನ ಆರತಿ ತೆಗೆದು ಹಾಕೋದು ಚಾನ್ಸೇ ಇಲ್ಲ ಅಲ್ವಾ? ಓಡೋಡ್ ಹೋಗಿ ಸೂರ್ಯನ ಕೈ ಕಾಲು ಹಿಡಿದು ಕಣ್ಣೀರು ಹಾಕಿರ್ತಾಳೆ. ಆರತಿ ಕಣ್ಣೀರಿಗೆ ಕಂಗಾಲಾದ ಸೂರ್ಯ ಅರ್ಪಿತಾ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೊಂಡಿರ್ತಾನೆ. ವಾವ್ ವಾವ್ ವಾವ್, ನಿಜಕ್ಕೂ ನೀವು ಪ್ರಚಂಡ್ರು ಡ್ಯಾಡ್. ಯಾರ್ಯಾರನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನಿಮ್ಮ ನೋಡಿ ಕಲಿಬೇಕು ನೋಡಿ. ಅರ್ಪಿತಾ ರಿಲೀಸ್ ಆದಾಗ ಸೂರ್ಯನ್ ರಿಯಾಕ್ಷನ್ ಹೇಗಿತ್ತು? ಕೇಳಬೇಡ ಕಣೋ, ಈ ಸಿಗ್ನಲ್ ಇಲ್ದಿರೋ ಮೊಬೈಲ್ ಇರುತ್ತಲ್ಲ ಹಾಗೆ ಸೈಲೆಂಟ್ ಆಗಿ ನಿಂತಿದ್ದ. ರಂಜಿತ್, ಅವನು ಈ ಥರದ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನಾನು ಎಷ್ಟು ವರ್ಷದಿಂದ ಕಾತರದಿಂದ ಕಾಯ್ತಾ ಇದ್ದೆ ಗೊತ್ತಾ? ನೋಡ್ತಾ ಇರೋ, ಇನ್ಮೇಲೆ ಅವನಿಗೇನು ಮಾಡ್ತೀನಿ ನೋಡ್ತಾ ಇರೋ. ಈಗ ಪರ್ಸ್ನಲ್ ಲೆವೆಲಲ್ಲಿ ಏಟ್ ಕೊಟ್ಟಿದ್ದೀನಿ. ಇದರಿಂದ ಸುಧಾರಿಸ್ಕೊಳ್ಳೋಷ್ಟರಲ್ಲಿ ಪೊಲಿಟಿಕಲ್ ಲೆವೆಲಲ್ಲಿ ಏಟ್ ಕೊಡ್ತೀನಿ. ಆಮೇಲೆ ಈ ಏಟುಗಳನ್ನ ತಡ್ಕೊಳಕ್ಕಾಗದೆ ವಿಲಿ ವಿಲಿ ಅಂತ ಒದ್ದಾಡಿ ಯಾರನ್ನೂ ಫೇಸ್ ಮಾಡೋಕ್ಕಾಗದೆ ಊರು ಬಿಟ್ಟು ಹೋಗಬೇಕು. ಡ್ಯಾಡ್, ನೀವು ಇಷ್ಟೆಲ್ಲ ಮಾಡೋವರೆಗೂ ಅವ್ನು ಸುಮ್ಮಿರ್ತಾನೆ ಅನ್ಕೊಂಡಿದ್ದೀರಾ? ನೀವು ಕೊಟ್ಟಿರೋ ಏಟ್ಗೆ ವಾಪಸ್ ಹೇಗೆ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿರ್ತಾನ ಅವನು. ಹೇಳದ್ನಲ್ಲ ಮಗನೇ, ಡೋಂಟ್ ವರಿ, ಈಗ ಕೊಟ್ಟಿರೋ ಏಟ್ನಿಂದ ಸುಧಾರಿಸ್ಕೊಳ್ಳೋದಕ್ಕೆ ತುಂಬಾ ದಿನ ಬೇಕಾಗತ್ತೆ ಅಂತ. ನೀವು ಹೇಳ್ದಾಗೆ ಸೂರ್ಯ ಸುಮ್ಮನಿರಬಹುದು, ಆದರೆ ಆದಿತ್ಯನ ನೀವು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ಡ್ಯಾಡ್. ಅವನ ತಂಗಿ ಜೊತೆ ಹಾಗೆ ನಡ್ಕೊಂಡೆ ಅಂತ ನನಗೆ ಚಾಕು ಹಾಕ್ದವನವನು. ಇನ್ನು ನೀವು ಅವನ ಎತ್ತಾಕೊಂಡು ಹೋಗಿ ಟಾರ್ಚರ್ ಕೊಟ್ಟಿದ್ದೀರಾ. ನಿಮ್ಮ ಮೇಲೆ ಸೇಟ್ ತೀರ್ಸ್ಕೊಳ್ದೆ ಸುಮ್ಮಿರ್ತಾನ ಅವನು. ನೀನೇನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ಕಣವ ರಂಜಿತ್. ಅವನು ಎದ್ದು ನಡೆಯೋದಿರ್ಲಿ, ಮಾತನಾಡೋಕ್ಕೂ ಆಗಲ್ಲ, ಹಾಗ ಮಾಡಿದ್ದೀನಿ. ಅಂದ್ರೆ ಏನ್ ಮಾಡಿದ್ದೀರಾ ನೀವು? ಅವನಿಗೆ ಮಾತನಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದೀನಲ್ಲ, ಹಾಗೆ ಮಾಡಿದೀನಿ ಕಣೋ. ಅದೇ ಹೇಗೆ? ಅಮ್ಮ, ಸೂರ್ಯ ಅವರೇನೋ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ನನ್ಗೆ ಯಾಕೋ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇದೆ. ಹಾಗೇನೂ ಆಗಿರಲ್ಲ. ಈಗ ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿದ್ದ ಅಲ್ವಾ? ಎಲ್ಲೋ ದಾರಿಲಿ ಬರ್ತಾ ಇರ್ತಾರೆ ಅಂತ ಕಾಣುತ್ತೆ. ಅಮ್ಮ, ಅವ್ರು ಆದಿತ್ಯನ ಬಿಡ್ತಾರೋ ಇಲ್ವೋ ಅಂತ ನನ್ಗೆ ಯೋಚನೆ ಆಗ್ಬಿಟ್ಟಿದೆ. ಆದಿತ್ಯನ ಕರ್ಕೊಂಡ್ ಬರ್ತಾನೆ ಕಣೆ. ಸೂರ್ಯ ಅವ್ರು ಬಂದ್ರು. ಸೂರ್ಯರೇ, ಆದಿತ್ಯ ಬರ್ಲಿಲ್ವಾ? ಇಲ್ಲ ಆರ್ತಿ ಅವ್ರೆ. ಯಾಕೆ? ನೀವು ಹೋಗಿದ್ದಿದ್ದು ಆದಿತ್ಯನ ಕರ್ಕೊಂಡ್ ಬರೋದಕ್ಕೆ ತಾನೆ? ಡ್ಯಾಡ್ ಹೋಗಿದ್ದು ಅರ್ಪಿತಾ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳಕ್ಕೆ. ಅರ್ಪಿತನ್ ಮೇಲೆ ಹಾಕಿರೋ ಕೇಸ್ ವಾಪಸ್ ತಗೊಂಡ್ರೆ ಆದಿನ್ ಬಿಡ್ತೀನಿ ಅಂತಲ್ವಾ ಅವ್ರುಗಳು ಹೇಳಿದ್ದು? ಹೌದಮ್ಮ, ಆದ್ರೆ ಅರ್ಪಿತಾ ಆದಿತ್ಯ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದ್ ಹೇಗ್ ಸಾಧ್ಯ? ಆದಿತ್ಯನ ಅರ್ಪಿತನ್ ಕಡೆಯವ್ರು ತಾನೇ ಕರ್ಕೊಂಡು ಹೋಗಿದ್ದು. ಹೌದಮ್ಮ, ಡ್ಯಾಡ್ ಕೇಸ್ ವಾಪಸ್ ತಗೊಂಡಿದ ತಕ್ಷಣ ನಾನು ಹೋಗಿ ಅರ್ಪಿತಾ ಆಂಟಿನ ಕೇಳ್ಕೊಂಡೆ ಆದಿತ್ಯನ್ ಬಿಟ್ಬಿಡಿ ಅಂತ. ಆದ್ರೆ ಅವರು ತನ್ಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡಿದ್ರು. ಅಂದ್ರೆ ಆದಿತ್ಯನ ಅವ್ರು ಬಿಡಲ್ವಂತ? ಗಾಬರಿ ಆಗ್ಬೇಡಿ ಆರ್ತಿ ಅವ್ರೆ, ಆದಿತ್ಯನ ಖಂಡಿತ ಬಿಟ್ಟೇ ಬಿಡ್ತಾರೆ. ಮತ್ತೆ ಅರ್ಪಿತ ಯಾಕೆ ಹೀಗೆ ಹೇಳಿದ್ಲು? ನಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟವಳಿಗೆ ಸಮಾಧಾನ ಆಗ್ಲಿಲ್ವಂತ? ಇನ್ನೇನ್ ಬೇಕಂತೆ? ನಾನು ಅವಳಿಗೆ ಅವಮಾನ ಮಾಡಿದೆ ಅಂತ ನನ್ನ ಮೇಲೆ ಸೇಡ್ ತೀರ್ಸ್ಕೊತಾ ಇದ್ದಾಳೆ. ಜೊತೆಗೆ ಚಿದಂಬರಂ ಬೇರೆ ನಮ್ಮ ವಿರುದ್ಧ ಇವಳನ್ನ ಎತ್ಕೊಡ್ತಾ ಇದ್ದಾನೆ. ಅವಳಿಗೆ ಸಿಟ್ಟಿದ್ರೆ ನನ್ ಮೇಲೆ ತೀರ್ಸ್ಕೊಳ್ಳಿ ಸೂರ್ಯವ್ರೆ. ಪಾಪ ಆದಿತ್ಯ ಏನ್ ಮಾಡಿದ್ದಾನೆ? ನನಗೆ ಆದಿತ್ಯ ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಅರ್ಪಿತನ ಕಾಲು ಹಿಡ್ಕೊಂಡ್ರು ಪರವಾಗಿಲ್ಲ. ಅಮ್ಮ ಪ್ಲೀಸ್, ಅರ್ಪಿತಾ ಮುಂದೆ ತಲೆ ತಗ್ಸ್ಬೇಡಿ ನೀವು. ಅವ್ರಿಗೆ ಬೇಕಾಗಿರೋದು ಅದೇನೆ, ನಾವೆಲ್ಲ ಹೋಗಿ ಅವ್ರ ಕಾಲಿಗೆ ಇಟ್ಕೊಳ್ಳಿ ಅಂತ. ಕೋರ್ಟಿಂದ ಆಚೆ ಬರ್ಬೇಕಾದ್ರೆ ದಿಮಾಕಿಂದ ಮೆರಿತಾ ಇದ್ರು. ಆ ಚಿದಂಬರಂ ಚೇರಗಳಲ್ಲ, ಅವ್ರಿಗೆ ಜಯಕಾರ ಹಾಕಿ ಕೂಗ್ತಿದ್ರು ಡ್ಯಾಡಿಗೆ ಅವಮಾನ ಆಗ್ಲಿ ಅನ್ನೋ ತರ. ಅದೆಲ್ಲ ಗೊತ್ತಿಲ್ಲ ಆರ್ಯ. ಆದಿತ್ಯ ಮನೆಗೆ ಬರ್ಬೇಕು ಅಷ್ಟೇ. ಅವನಿಗೋಸ್ಕರ ನಾನು ಯಾರು ಕಲಿಬೇಕಾದ್ರೂ ಬೀಳ್ತೀನಿ. ಆರ್ತಿ ಅವರೇ ಪ್ಲೀಸ್, ನನ್ನ ಮಾತನ್ನ ನಂಬಿ. ನೀವ್ ಹಾಗೆ ಮಾಡಿದ್ರೆ ನಾವಿನ್ನೂ ಹೆದರ್ಕೊಂಡಿದೀವಿ ಅಂತ ಅನ್ಕೊಂಡು ಅವ್ರು ನಮ್ಮನ್ನ ಇನ್ನಷ್ಟು ಆಟರ್ಸೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಆದಿತ್ಯನ ಅವ್ರು ಬಿಡದೇ ಇದ್ರೆ ಏನ್ ಮಾಡೋದು? ನೋಡಿ ಆರ್ತಿ ಅವರೇ, ಅವ್ರ ಉದ್ದೇಶ ಇದ್ದಿದ್ದು ನಾವು ಅರ್ಪಿತನ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೋಬೇಕು ಅಂತ. ಕೇಸ್ನ ವಾಪಸ್ ತಗೊಂಡಾಗೆ ಇನ್ನು ಆದಿತ್ಯನ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ಅವನನ್ನ ಬಿಟ್ಟೇ ಬಿಡ್ತಾರೆ. ಮತ್ತೆ ಆದಿತ್ಯನ ಬಗ್ಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ದು? ನಮಗ್ ಟೆನ್ಷನ್ ಕೊಡೋದಕ್ಕೆ ಅವಳು ಹಾಗೆ ಹೇಳಿರ್ತಾಳೆ. ನೀವೇನು ಗಾಬರಿ ಆಗ್ಬೇಡಿ.
ಇನ್ನು ಸ್ವಲ್ಪ ಹೊತ್ತಲ್ಲಿ ಆದಿತ್ಯ ಬಂದೇ ಬರ್ತಾನೆ. ನಮಸ್ಕಾರ ಸರ್. ಹ್ಞೂ ಸರ್. ಇಲ್ಲ ಸರ್, ಅದು ನಮ್ಮ ಬಾಬಾ ಉಳಿಯಿಲ್ಲ ಸರ್, ತೀರ್ಕೊಂಡ್ಬಿಟ್ರು. ಇವತ್ತು ಕ್ರಿಮೇಷನ್ನು, ಅದನ್ನು ಮುಗಿಸ್ಕೊಂಡು ನಾಳೆ ಡ್ಯೂಟಿಗೆ ಬರ್ತೀನಿ ಸರ್. ಓಕೆ ಸರ್. ಯಾರ್ದು ಸರ್ ಫೋನು? ಫೋನಲ್ಲಿ ಯಾರಿಗೋ ಸಿನಿಮಾ ತೋರಿಸ್ತಾ ಇದ್ದೀರಾ? ಅಯ್ಯೋ, ನಮ್ಮ ಕಮಿಷನರ್ದು. ಈ ಕೆಲಸ ಒಂದಿನದಲ್ಲಿ ಮುಗಿಯುತ್ತೆ ಅಂತೇಳಿ ಡ್ಯೂಟಿಗೆ ರಜೆ ತಗೊಂಡು ಬಂದಿದ್ದೆ. ಇಲ್ಲಿ ನೋಡಿದ್ರೆ ಈ ಕೆಲಸ ಮುಗಿಯಂಗೆ ಕಾಣಿಸ್ತಾ ಇಲ್ಲ ಸರ್. ನಿಮ್ಗೆ ನೋಡೋಕ್ಕೆ ಯಾರೋ ಡಾಕ್ಟ್ರು ಬಂದಿರಾ ಸರ್? ಡಾಕ್ಟ್ರಾ? ಯಾವ ಡಾಕ್ಟ್ರು? ಯಾರು ಡಾಕ್ಟ್ರನ್ನ ಬರಕ್ಕೆ ಹೇಳಿದ್ದು? ಬಾ ನೋಡೋಣ. ಯಾರು ನೀನು? ನಾನು ಡಾಕ್ಟ್ರು. ನೀನ್ ಡಾಕ್ಟ್ರಾ? ನಿನ್ನನ್ನು ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ನೀನು ಎಲ್ಲೋ ನೋಡ್ದಂಗಿದೆಯಲ್ಲ. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇವನು ಡಾಕ್ಟರ್ ಅಲ್ಲ, ಧನ್ವಂತರಿ ಹಾಸ್ಪಿಟ್ಲಲ್ಲಿ ಕಂಪೌಂಡರ್ ಆಗಿದ್ದ. ಒಂದು ದಿವಸ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ದಿರುವಾಗ ಬಂದಿರೋ ಪೇಷಂಟ್ಗೆ ನಾನೇ ಡಾಕ್ಟರ್ ಅಂತ ಔಷಧಿ ಕೊಟ್ಟ. ಆಮೇಲೆ ಆ ಪೇಷಂಟು ಮೇಲೆ ಹೇಳಲೇ ಇಲ್ಲ. ಏನಪ್ಪ? ಆ ಕೇಸಲ್ಲೇ ನೀವು ಇವನನ್ನು ಅರೆಸ್ಟ್ ಮಾಡಿದ್ರಿ. 5 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದಾನೆ. ಹಾ ಹೌದು ಸರ್. ಇವನನ್ನ ನೀವು ಕರ್ಸಿದ್ರಾ? ಹಾ ಹೌದು. ಯಾಕೆ? ನಮ್ಮ ಹತ್ರ ಆದಿತ್ಯ ಇದ್ದಾನಲ್ಲಪ್ಪ, ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲ. ಆದಿತ್ಯನಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕ? ಇವನೊಬ್ಬ ಕಳ್ಳನ್ ಮಗ ಸರ್. ನಾನೊಬ್ಬ ಡಾಕ್ಟರ್ ಅಂತ ಹೇಳ್ಕೊಂಡು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ಔಷಧಿ ಎಲ್ಲ ಕೊಟ್ಬಿಟ್ಟು ಅವ್ರ ಕಿಡ್ನಿ ಲಿವರ್ ಎಲ್ಲ ಫೈಲ್ ಆಗೋಗಿ ಮಾಡಿದ್ದಾನೆ. ಇವನನ್ನ ಯಾಕೆ ಸರ್ ನೀವಿಲ್ಲಿ ಕರ್ಸಿದ್ರಿ? ಇವನಿಗೆ ಮೆಡಿಸಿನ್ ಬಗ್ಗೆ ಏನು ಗೊತ್ತೇ ಇಲ್ಲ ಸರ್. ಸಾಯ್ತಾ ಇರೋರನ್ನ ಬದುಕಿಸೋದಕ್ಕೆ MBBS ಡಾಕ್ಟರ್ ಬೇಕು, ಆದರೆ ಬದುಕಿರೋರ್ನ ಸಾಯಿಸೋದಕ್ಕೆ ಜೈಲಿಂದ ರಿಟರ್ನ್ ಆಗಿರೋ ಕಂಪೌಂಡರ್ ಸಾಕು. ಏನಪ್ಪ? ಆದಿತ್ಯನ ನಿಜವಾಗ್ಲೂ ಸಾಯಿಸ್ತಾ ಇದ್ದೀರಾ? ಮತ್ತಾಗಲೇ ನಾನು ಕೇಳಿದಾಗ ಆದಿತ್ಯನ ಸಾಯಿಸೋದು ಬೇಡ, ಅದು ತುಂಬ ರಿಸ್ಕು ಅಂತ ಹೇಳಿದ್ರಲ್ಲ ಸರ್. ಆದರೆ ಈಗ ನೀವೇ ಆಮೇಲೆ ಯೋಚನೆ ಮಾಡೋದು ಇದ್ದೇ ಇದೆ ಧರಣೀಂದ್ರ. ಡಾಕ್ಟ್ರೇ, ಪೇಷಂಟ್ನ ತೋರಿಸ್ತೀನಿ. ಅವನ ಮೇಲೆ ಅದೇನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿರಂತೆ. ಬನ್ನಿ ಬನ್ನಿ. ಚಿದಂಬರಂ, ನೀನಾ? ನೀನು ಇದೆಲ್ಲ ಮಾಡ್ತಿರೋದು? ಹೌದು ಕಂದ, ನಾನೇ ಮಾಡಿಸ್ತಾ ಇರೋದು. ನಾನೇನು ಅನ್ಯಾಯ ಮಾಡಿದ್ದೆ ನಿಂಗೆ? ನನ್ನ ಮಗನಿಗೆ ಚಾಕು ಹಾಕಿ ಸಾಯಿಸೋದಕ್ಕೆ ಹೋದೆ. ನನಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡಿದೆ. ಇಷ್ಟು ಸಾಲದು ಅಂತ ನನ್ನ ಪಾರ್ಟ್ನರ್ ಅರ್ಪಿತಾನ್ನು ಸಾಯಿಸೋದಕ್ಕೆ ಹೋದೆ. ನೀನನ್ನು ಹೀಗೆ ಬಿಟ್ಟರೆ ಸಮಾಜಕ್ಕೆ ಬಹಳ ಡೇಂಜರ್. ನಿನ್ ಜನಗಳು ಹಾಳು ಮಾಡ್ತಿರೋದು ಸಮಾಜನ. ನಿಮ್ಮಂತ ಶೂಟ್ ಮಾಡ್ಬಿಸಾಕ್ಬೇಕು. ಓ ಡಾಕ್ಟರ್ ದಯಾಕರ್, ಪೇಷಂಟ್ ಸ್ಥಿತಿ ಬಹಳ ಚಿಂತಾಜನಕವಾಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಟ್ರೀಟ್ಮೆಂಟು ಶುರು ಮಾಡೋದು ಒಳ್ಳೆಯದು. ಪೇಷಂಟು ಗಟ್ಟಿಗೆ ಹಿಡ್ಕೊಡಪ್ಪ. ಇಂಜೆಕ್ಷನ್ ಕೊಡಾಗ ಮತ್ತೆ ಪೇಷಂಟ್ಗೆ ನೋವಾಗುತ್ತೆ. ಲೇ, ಕರೆಕ್ಟಾಗಿ ಹಿಡ್ಕೊಳ್ರು. ಗಟ್ಟಿಗೆ ಹಿಡ್ಕೊಳ್ರಿ ಕಾಲುಗಿಲು. ಗಟ್ಟಿಗೆ ಹಿಡ್ಕೊಳ್ರಿ. ಈ ಆಟ ಎಲ್ಲ ಒಂದೇ ಒಂದು ನಿಮಿಷ. ಗಟ್ಟಿಗೆ ಹಿಡ್ಕೊಳಪ್ಪ. ಡಾಕ್ಟರ್ ದಯಾಕರ್, ಬೇಗ ಕೊಡಿ.
ಸರ್ ನನ್ನ ಕೆಲಸ ಆಯ್ತು, ನಾನು ಇಲ್ಲಿ ಬರಲ್ಲ. ಬಾ 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 ತುಂಬಾ ಚೆನ್ನಾಗಿ ಔಷಧಿ ಕೊಡ್ತೀಯ ಡಾಕ್ಟರ್ ನೀನು. ನಿನ್ನಂತ ಡಾಕ್ಟರ್ ನಮ್ಮ ದೇಶದಲ್ಲಿ ಇದ್ರೆ ನಮ್ಮ ದೇಶದ ಜನಸಂಖ್ಯೆನ ಎಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಇಂಥ ಕೆಲಸ ಇದ್ರೆ ಹೇಳಿ ಸರ್, ಆಗಾಗ ಬರ್ತಾ ಇರ್ತೀನಿ. ನೀನು ಬಿಟ್ರೆ ಇನ್ನು ಯಾರಿಗಪ್ಪ ಹೇಳಿ. ಹೋಗ್ಬ. ಏನ್ ಟ್ಯಾಲೆಂಟೆಡ್ ಅಪ್ಪ ಇವನು. ಧರಣೀಂದ್ರ, ಯಾಕೆ ಎಷ್ಟೊಂದು ಗಾಬರಿ ಆಗಿದ್ದೀರಾ? ಮತ್ತಿನ್ನೇನು ಸರ್, ನೋಡ್ತಾ ನೋಡ್ತಾ ಇದ್ದಂಗೆ ಆದಿತ್ಯನ ಸಾಯಿಸ್ಬಿಟ್ರಲ್ಲ. ಹೆದರ್ಕೋಬೇಡಿ ಧರಣೀಂದ್ರ, ನಾನು ಅವನ್ನ ಸಾಯಿಸಿಲ್ಲ. ಮತ್ತೆ ಅವನು ಜೀವಂತವಾಗಿದ್ರೂ ನಮಗೆ ರಿಸ್ಕ್ ತಪ್ಪಿದ್ದಲ್ಲ, ಅವನು ಸತ್ತು ಹೋದ್ರೂ ನಮ್ಗೆ ರಿಸ್ಕ್ ತಪ್ಪಿದ್ದಲ್ಲ. ಅದಕ್ಕೆ ಅವನನ್ನ ಜೀವಂತ ಶವ ಮಾಡಿದ್ದೀನಿ. ಅರ್ಥ ಆಗ್ಲಿಲ್ವಾ? ನಮ್ಮ ಆದಿತ್ಯನಿಗೆ ಕೈ ಕಾಲು ಬಾಯಿ ಬಹಳ ಜೋರು. ಅದಕ್ಕೆ ಅವು 3 ವರ್ಕ್ ಆಗದಿರೋ ಥರ ಮಾಡಿಟ್ಟಿದ್ದೀನಿ ಅಂತ ಇಂಜೆಕ್ಷನ್ ಕೊಡ್ತಿದ್ದೀನಿ. ಇನ್ಮೇಲೆ ನಮಗೆ ಆದಿತ್ಯನಿಂದ ಯಾವ ರಿಸ್ಕು ಇಲ್ಲ. ಅವನು ನನ್ನ ಹೆಸರಾಗ್ಲಿ ನಿನ್ನ ಹೆಸರಾಗ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಮಾತಾಡೋ ಶಕ್ತಿನೇ ಇಲ್ಲ. आदि 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 ಎದ್ದೇಳು ಆದಿ ಎದ್ದೇಳು ಪ್ಲೀಸ್ ಎದ್ದೇಳು ಏನು ಆಯ್ತು ಎದ್ದೇಳು ಆದಿ ಆದಿ ಎದ್ದೇಳು ಆದಿ ಆದಿ ಏನಾದರೂ ಮಾತಾಡು ಎಲ್ಲಿಗೆ ಹೋಗ್ತಿದೆ ಸೂರ್ಯ ಅರ್ಪಿತನ ಮುಗಿಸ್ ಬರೋದಕ್ಕೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಸೂರ್ಯ ಅವರೇ ನಿಮ್ಮ ಮುಖದಲ್ಲಿ ನನಗೆ ಯಾವತ್ತೂ ಇಷ್ಟೊಂದು ಕೋಪ ನೋಡಿರಲಿಲ್ಲ ಮೊದಲನ್ನ ನನ್ನ ಕೈ ಕೊಡಿ ಇಲ್ಲ ಆರ್ತಿ ಅವರೇ ಅವಳ ಪಾಪ ಇಷ್ಟಿಸ ಬದುಕೊಳ್ಳಿ ಅಂತ ಬಿಟ್ಟಿದೆ ತಪ್ಪಾಯ್ತು ಒಬ್ಬ ಮನೆ ಕೆಲಸದವಳು ನನ್ನ ಪೊಲಿಟಿಕಲ್ ಪವರ್ ಏನು ಅಂತ ಗೊತ್ತಿದ್ದು ನಮ್ಮ ಮನೆಯೇ ಕಳ್ತನ ಮಾಡ್ಕೊಂಡು ಹೋಗ್ತಾಳೆ ಫೈಲ್ನ ಕದ್ದು ನನ್ನ ಸೈನ್ನ ಫೋರ್ಜರಿ ಮಾಡಿ ಆ ರಾಸ್ಕಲ್ ಚಿದಂಬರಂಗೆ ತೊಗೊಂಡೋಗಿ ಕೊಡ್ತಾಳೆ ನಾನು ಅವಳ ಮೇಲೆ ಹಾಕಿರೋ ಕೇಸಿಂದ ಬಚಾವ್ ಆಗೋದಕ್ಕೆ ನನ್ನ ಮಗ ಆದಿತ್ಯನ ಕಿಡ್ನಾಪ್ ಮಾಡಿಸ್ತಾಳೆ ನಾನು ನನ್ನ ಮಗನ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಅವಳ ಮೇಲೆ ಹಾಕಿದ ಕೇಸ್ನ ವಾಪಸ್ ತಗೊಂಡೆ ಈಗ ಆದಿತ್ಯ ಎಲ್ಲಿದ್ದಾನೆ ಗೊತ್ತಿಲ್ಲ ಅಂತ ರಾಗ ಎಳಿತಾ ಇದ್ದಾಳೆ ನನ್ನ ಮಗನ ಜೀವಕ್ಕೆ ಅಪಾಯ ಮಾಡೋದ್ರಲ್ಲಿದ್ದಾಳೆ ಅವಳು ನಮ್ಮ ಒಳ್ಳೆತನನ ತೋರುಬಲ್ಲೆ ಅಂತ ಅನ್ಕೊಂಡಿದ್ದಾಳೆ
ಒಳ್ಳೆಯವ್ರು ತಿರುಗಿ ಬಿದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ಇವತ್ತು ಅವಳಿಗೆ. ಅವಳನ್ನ ಕೊಂದ ಮೇಲೆ ನನಗೆ ಸಮಾಧಾನ ಆಗೋದು. ಸೂರ್ಯವ್ರೆ ಪ್ಲೀಸ್ ದುಡುಕ್ಬಿಡಿ ಸೂರ್ಯವ್ರೆ. ಆದಿತ್ಯನ ಕರ್ಕೊಂಬರಕ್ ಹೋಗಿದ್ದಾನಲ್ವಾ, ಆದಿತ್ಯ ಸೇಫ್ ಆಗಿ ಮನೆಗೆ ಬರ್ತಾನೆ. ನನಗೆ ಕಾಯೋ ಪೇಷನ್ಸ್ ಇಲ್ಲ ಆರ್ತಿಯವ್ರೆ. ಅವ್ಳು ಯಾವ್ದಕ್ಕೂ ಹೇಳ್ದವಳಲ್ಲ. ದಾರಿ ಬಿಡಿ ಪ್ಲೀಸ್. ಬಿಡಲ್ಲ. ಆರ್ತಿಯವ್ರೆ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಆದಿತ್ಯನ ಪ್ರಾಣ ಅಪಾಯದಲ್ಲಿದೆ. ನನಗೂ ಗೊತ್ತು ಸೂರ್ಯವ್ರೆ, ಹಾಗಂತ ನಿಮ್ಮನ್ನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ಈ ವಯಸ್ಸಲ್ಲಿ ಮಗನ್ ಚಿಂತೆ ನನ್ಕೊರ್ಗೋ ಹಾಗೆ ಮಾಡ್ಬೇಡ ಸೂರ್ಯ. ನಿಮಗೆ ಹೇಗೆ ನಿಮ್ಮ ಮಗ ಮುಖ್ಯನೋ ನನಗೂ ಹಾಗೆ ನನ್ನ ಮಗ ಮುಖ್ಯ. ಏನು ಮಾಡಕ್ಕಾಗಲ್ಲ ಅಂತ ಮನೇಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವಳನ್ನ ಸಾಯಿಸಿ ಆದಿತ್ಯನ ಮನೆ ಕರ್ಕೊಂಡ್ ಬರ್ತೀನಿ. ನನ್ನ ದಾರಿಗಾರು ಅಡ್ಡ ಬರ್ಬೇಡಿ ಪ್ಲೀಸ್. ದಾರಿ ಬಿಡಿ. ಸೂರ್ಯವ್ರೆ ನೀವು ಹೋಗ್ಬೇಕು ತಾನೆ. ಅರ್ಪಿತನ್ ಸಾಯಿಸೋದಕ್ಕಿಂತ ಮುಂಚೆ ನನ್ನನ್ನು ಸಾಯಿಸಿ. ಆರ್ತಿ ಅವರೇ, ಹಲೋ ಹೇಳು ನಿರುಷಾ. ಹಲೋ ಅಮ್ಮ, ಆದಿತ್ಯ ಬಂದ್ಬಿಟ್ಟ. ಏನು ಆದಿತ್ಯ ಮನೆಗೆ ಬಂದಿದ್ದಾನ? ಸೂರ್ಯರೇ ಆದಿತ್ಯ ಮನೆಗೆ ಬಂದಿದ್ದಾನಂತೆ. ನಿರುಷಾ ಆದಿತ್ಯ ನಿಮ್ಮನೇಲಿದ್ದಾನೋ ಅಥವಾ? ಇಲ್ಲಮ್ಮ, ನಿಮ್ಮನೆ ಹತ್ರನೇ ಇದ್ದಾನೆ, ನಾನು ಅಲ್ಲೇ ಇದ್ದೀನಿ. ಸರಿಮ್ಮ, ನಾನು ಈಗಲೇ ಬರ್ತೀನಿ. ಆದಿತ್ಯಂಗೆ ಫೋನ್ ಕೊಡು. ಅಮ್ಮ ನೀವು ಇಲ್ಲಿಗೆ ಬೇಗ ಬಂದ್ಬಿಡಿ. ಸರಿ, ಇನ್ನು 10 ನಿಮಿಷದಲ್ಲಿ ನಾವು ಅಲ್ಲಿಗೆ ಬರ್ತೀವಿ. ಸೂರ್ಯರೇ ಆದಿತ್ಯ ಮನೆಗೆ ಬಂದಿದ್ದಾನಂತೆ. ಅಮ್ಮ ನಿಮ್ಮ ಮೊಮ್ಮಗ ಮನೆಗೆ ಬಂದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಸೂರ್ಯರೇ. ಅರ್ಪಿತನ್ ಕೇಸ್ ನೀವು ವಾಪಸ್ ತಗೊಂಡಿರಲಿಲ್ಲ ಅಂದರೆ ನನ್ನ ಮಗ ಅಲ್ಲೇ ಇರ್ತಾ ಇದ್ದ. ಮಗನ ಬಿಡಿಸಿದ್ದಕ್ಕೆ ಅಪ್ಪನಿಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಆರ್ತಿಯವ್ರೆ. ನೀವಿಬ್ರು ಹೀಗೆ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ತಾ ನಿಂತಿರ್ತೀರೋ ಇಲ್ಲ ಆದಿನೋಗಿ ಮಾತಾಡಿಸ್ತೀರೋ? ಅಮ್ಮ ನೀವಿಲ್ಲ ಇರಿ, ಅದೇ ನೋಡ್ಕೊಂಡ್ಬಿಡ್ತೀನಿ. ಅದೇ ಮಾತಾಡೋ ಆದಿತ್ಯ. ಆದಿತ್ಯ ಮಾತಾಡೋ. ಏನಾಗಿದೆ ಆದಿಗೆ? ಯಾಕೆ ಮಾತಾಡ್ತಿಲ್ಲ? ಗೊತ್ತಿಲ್ಲ ಡ್ಯಾಡ್, ಬಂದಾಗಿಂದ ಹೀಗೆ ಇದ್ದಾನೆ. ಒಬ್ಬನೇ ಬಂದ ಅಥವಾ ಯಾರೋ ತಂದು ಬಿಟ್ಟು ಹೋದ್ರ? ಯಾರೋ ಒಂದು ವ್ಯಾನಲ್ಲಿ ಮನೆ ಮುಂದೆ ತಂದು ಬಿಸಾಕೋದ್ರು. ನಾನು ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ ಅವನ್ನ ಮಾತಾಡ್ಸಕ್ಕೆ, ಆದ್ರೆ ಅವ್ನು ಮಾತಾಡಕ್ಕಾಗದೆ ತುಂಬಾ ಕಷ್ಟಪಡ್ತಿದ್ದಾನೆ. ಆದಿತ್ಯ ಆದಿತ್ಯ ಏನಾಯ್ತು ನಿನ್ಗೆ? ಆದಿತ್ಯ ಏನಾಯ್ತು? ಮಾತಾಡೋ ಆದಿತ್ಯ, ಮಾತಾಡೋ ಮಗ್ನೆ. ಯಾರೋ ಪಾಪಿಗಳು ಅವನ್ನ ಚೆನ್ನಾಗಿ ಹೊಡೆದು ಬಡ್ದು ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಕಡೆ. ಆ ಗಾಡಿ ನಂಬರ್ ನೋಟ್ ಮಾಡ್ಕೊಂಡ್ಯಾ? ಅದ್ರಲ್ಲಿ ಬಂದಿದ್ದವ್ರನ್ನ ಮುಂಚೆ ಏನಾದ್ರು ನೀನು ನೋಡಿದ್ಯಾ? ಇಲ್ಲ, ನಂಬರ್ ನೋಡೋಕ್ಕಾಗಿಲ್ಲ. ಅದ್ರಲ್ಲಿ ಇದ್ದವ್ರನ್ನ ಸಹ ನಾನು ಮುಂಚೆ ಎಲ್ಲೂ ನೋಡಿಲ್ಲ. ಆದಿತ್ಯನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿದ್ರೆ ವಿಚಾರಿಸ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ. ಅದೇ ಟೈಮ್ಗೆ ಯಾರೋ 3-4 ಜನ ರೌಡಿಗಳು ಬಂದು ಇವನನ್ನ ಈ ಸ್ಥಿತಿಲಿ ಹೊರಗೆ ಬಿಸಾಕ್ ಹೋದ್ರು. ಆ ರೌಡಿಗಳು ಖಂಡಿತ ಅರ್ಪಿತನ್ ಕಡೆಯವರ ಆಗಿರ್ತಾರೆ. ಅರ್ಪಿತನ್ ಕಡೆಯವರ? ಮನೆ ಕೆಲ್ಸದವಳು ರೌಡಿಗಳನ್ನ ಇಟ್ಕೊಂಡು ನಮ್ಗೆ ಸವಾಲಾಗ್ತಾಳ. ಎಷ್ಟು ಚುರುಕಾಗಿ ಓಡಾಡ್ಕೊಂಡಿದ್ದ ನನ್ನ ಮೊಮ್ಮಗ ಎಂತ ಸ್ಥಿತಿಗೆ ತಂದ್ಬಿಟ್ಟಿದ್ದಾಳೆ ನೋಡು. ಇವನನ್ನ ಈ ಸ್ಥಿತಿಗೆ ತಂದ ಪಾಪಿಗಳು ನಾಶಾಗಿ ಹೋಗ್ಬೇಕು. ನೋಡಿ, ಆದಿತ್ಯನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಾವು ಮೊದಲು ಆದಿತ್ಯನ ಕಾಪಾಡ್ಕೋಬೇಕು, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಸಾಕ್ಷಿ, ಇನ್ನು ಆರ್ಯಂಗೆ ಅಜ್ಜಿಗೆ ಫೋನ್ ಮಾಡಿ ವಿಷಯ ತಿಳಿಸು. ಎತ್ಕೊಳ್ಳಿ. ಇನ್ಸ್ಪೆಕ್ಟರ್ ಧರಣೀಂದ್ರ, ಆದಿತ್ಯನ ಅರೆಸ್ಟ್ ಮಾಡಿದ್ದು ನೀವೇ ಅಂತ ನಿರುಷಾನವ್ರು ಹೇಳ್ತಾ ಇದ್ದಾರೆ. ನೋ ಸರ್. ವಾಟ್ ನೋ ಸರ್? ಅಂದ್ರೆ ನೀವು ಆದಿತ್ಯನ ಅರೆಸ್ಟ್ ಮಾಡಲೇ ಇಲ್ವಾ? ನೋ ಸರ್. ಅಂದ್ರೆ ಈ ಕೇಸಲ್ಲಿ ನೀವು ಯಾವುದೇ ಪ್ರೋಗ್ರೆಸ್ ಮಾಡಲಿಲ್ಲ, ನೀವು ಆದಿತ್ಯನ ಅರೆಸ್ಟ್ ಮಾಡಲೇ ಇಲ್ಲ. ದಟ್ ಮೀನ್ ಯು ಆರ್ ವೆರಿ ವೆರಿ ಇನ್ಎಫಿಷಿಯಂಟ್ ಒಪ್ಕೋತಾ ಇದ್ದೀರಾ? ನೋ ಸರ್. ಏನು ಕೇಳಿದ ಪ್ರಶ್ನೆಗೆಲ್ಲ ನೋ ನೋ ಅಂತಿದ್ದೀರಾ? ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ನೀವು ಆದಿತ್ಯನ ಅರೆಸ್ಟ್ ಮಾಡಿದಿರಲ್ವಾ? ಅರೆಸ್ಟ್ ಮಾಡಿದೆ ಸರ್. ಮತ್ತೆ ಈಗ ತಾನೇ ಅರೆಸ್ಟ್ ಮಾಡಿಲ್ಲ ಅಂದ್ರೆ? ಅರೆಸ್ಟ್ ಮಾಡ್ತಾ ಇದ್ದೆ ಸರ್, ಆದ್ರೆ ಜಸ್ಟ್ ಮಿಸ್ ಆಗ್ಬಿಟ್ಟ. ಅಂದ್ರೆ
ನೀವು ಆದಿತ್ಯನ ಅರೆಸ್ಟ್ ಮಾಡಲೇ ಇಲ್ವಾ? ಎಸ್ ಸರ್, ನಾನು ಆದಿತ್ಯನ ಖಂಡಿತ ಅರೆಸ್ಟ್ ಮಾಡಲಿಲ್ಲ ಸರ್. ಮತ್ತೆ ಆ ಹುಡುಗಿ ನಿರೋಷ ಆದಿತ್ಯನ ಅರೆಸ್ಟ್ ಮಾಡಿದ್ ನೀವೇ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದಾಳಲ್ಲ. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ರೇ, ಆ ಹುಡುಗಿ ನಿಮ್ಮೇಲೆ ಯಾಕ್ರೆ ಸುಳ್ಳು ಹೇಳ್ತಾರೆ? ಏನು ಪ್ರಯೋಜನ ಅವರು ನಿಮ್ಮ ಮೇಲೆ ಸುಳ್ಳು ಹೇಳಿ? ಐ ಡೋಂಟ್ ನೋ ಸರ್, ಅವ್ರು ಯಾಕೆ ಸುಳ್ಳು ಹೇಳ್ತೀರಿ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಆದಿತ್ಯನ ಅರೆಸ್ಟ್ ಮಾಡಿದರೆ ಸ್ಟೇಷನಿಗೆ ಕರ್ಕೊಂಡ್ಬರ್ತಾ ಇರಲ್ವಾ? ನನಗೆ ಕೊಟ್ಟರೆ ಕೇಸನ್ನು ಸಾಲ್ವ್ ಮಾಡಿದರೆ ನನಗೆ ತಾನೇ ಒಳ್ಳೆ ಹೆಸರು ಬರೋದು. ನಾನು ಯಾಕೆ ಸುಳ್ಳು ಹೇಳಿ ಸರ್? ನಾನು ಆದಿತ್ಯನ ಅರೆಸ್ಟ್ ಮಾಡೋಕ್ಕೆ ಅಲ್ಲಿ ಹೋಗಿದ್ದು ನಿಜ ಸರ್. ಅವನು ಆ ನಿರೋಷ ಅನ್ನೋ ಹುಡುಗಿ ಮನೇಲೇ ಇದ್ದ. ನಾವನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ಹುಡುಗಿ ಮತ್ತು ಅವನ ತಂದೆ ಇಬ್ಬರೂ ಅವ್ನು ತಪ್ಪಿಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆದರೂ ಬಿಡದೆ ಚೇಸ್ ಮಾಡಿದೆ. ಬಟ್ ಕಡೆಗೂ ಅವ್ನು ನನ್ನ ಕೈಗೆ ಸಿಗದೆ ತಪ್ಪಿಸ್ಕೊಂಬಿಟ್ಟ ಸರ್. ಹಾಗಾದ್ರೆ ಆದಿತ್ಯಂಗೆ ಹೊಡೆದು ಬಡ್ದು ಮಾಡಿದ್ದು ಯಾರು? ಆ ವಿಷಯ ನನಗೇನು ಗೊತ್ತಿಲ್ಲ ಆರ್ಯ. ಆ ಹುಡುಗಿ ಏನೋ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಹೇಳ್ತಾ ಇದ್ದಾಳೆ. ನೀವು ಒಬ್ಬ ಪೊಲೀಸ್ ಆಫೀಸರ್ ಆಗಿ ವಿಷಯನ ಅರ್ಥ ಮಾಡ್ಕೊಳ್ಳದಲ್ಲೇ ಮಾತಾಡ್ತಾ ಇದ್ದೀರಾ. ನಾನು ಆದಿತ್ಯನ ಅರೆಸ್ಟ್ ಮಾಡಿದರೆ ಸೀದಾ ಕರ್ಕೊಂಡು ಸ್ಟೇಷನಿಗೆ ಬರ್ತಾ ಇದ್ದೆ. ಈಗ ಅವನೇ ಬಂದಿದ್ದಾನಲ್ಲ, ಅವನ್ನೇ ವಿಚಾರಿಸಿ ನೀರಜ್ ಅವ್ರ ಹೇಳಿಕೆನಲ್ಲಿ ಸತ್ಯ ಇದೆಯೋ ಇಲ್ವೋ ಅಂತ. ಆದಿತ್ಯ ಈಗೇನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ತಗೊಳ್ಳಿ. ಅದು ಸಾಧ್ಯ ಇಲ್ಲ ಸರ್. ಅವನಿಗೇನು ಬರೆಯೋಕ್ಕಾಗಲ್ಲ. ಅವನ ಕೈ ಮೂಮೆಂಟ್ಸೇ ಇಲ್ಲ ಸರ್. ಸಾರಿ, ಅವ್ರಿಗೆ ಯಾಕೆ ಈ ರೀತಿ ಆಗಿದೆ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ಡಾಕ್ಟರ್ ಟೆಸ್ಟ್ ಮಾಡ್ತಿದ್ದಾರೆ. ಬಟ್ ಅವ್ನ ಕಂಡೀಷನ್ ನೋಡಿದರೆ ಖಂಡಿತವಾಗ್ಲೂ ಯಾರೋ ಅವನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅನುಮಾನ ಇದೆ ಸರ್, ಖಂಡಿತವಾಗ್ಲೂ ಅನುಮಾನ ಇದೆ.